ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಆಗಸ್ಟ್ 13 ಹಾಗೂ 14ರಂದು ಕೆಲವು ಕಡೆ ಅಂದರೆ ಶೇಕಡ 50ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಆಗಸ್ಟ್ 15ರಿಂದ ಆಗಸ್ಟ್ 19ರವರೆಗೆ ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಹಗುರವಾಗಿ ಕೆಲವು ಕಡೆ ಶೇಕಡ 25ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಮಳೆಯಾಗುವ ಸಾಧ್ಯತೆಗಳದಾವು. ಅಂದರೆ ಮುಂದಿನ ವಾರದಲ್ಲಿ ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗ, ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ ಈ ಜಿಲ್ಲೆಗಳಲ್ಲಿ ಮುಂದಿನ ಒಂದು ವಾರದವರೆಗೆ ಮಳೆಯ ಪ್ರಮಾಣ ಭಾಳ ಕಡಿಮೆ ಇರ್ತೈತಿ. ಬೆಂಗಳೂರಿನಲ್ಲಿ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಬೆಂಗಳೂರು ಸೇರಿದಂತೆ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆನೇ ಇರ್ತೈತಿ. ಆಗಸ್ಟ್ 13 ಹಾಗೂ 14ರಂದು ಶೇಕಡ 50ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಐತಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಗಳು ಯಾವ್ಯಾವ ಅಂದ್ರೆ ಬಳ್ಳಾರಿ, ವಿಜಯನಗರ, ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ ಈ ಎಲ್ಲ ಜಿಲ್ಲೆಗಳಲ್ಲಿ ಆಗಸ್ಟ್ 13 ಹಾಗೂ 14ರಂದು ಶೇಕಡ 50ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಆಗಸ್ಟ್ 15ರಿಂದ ಆಗಸ್ಟ್ 19ರವರೆಗೆ ಕೆಲವು ಕಡೆ ಮಾತ್ರ ಶೇಕಡ 25ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಮಳೆಯಾಗುವ ಸಾಧ್ಯತೆಗಳದಾವು. ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ ಮುಂದಿನ ಒಂದು ವಾರದವರೆಗೆ ಮಳೆಯ ಪ್ರಮಾಣ ಕಡಿಮೆ ಅಂತ ಹೇಳ್ಬೋದು. ಬೆಂಗಳೂರಿನಲ್ಲಿ ಕೂಡ ಕೆಲವು ಕಡೆ ಹಗುರವಾಗಿ ಸಾಯಂಕಾಲ ಮಳೆ ಆಗ್ಬೋದು, ಕೆಲವೊಮ್ಮೆ ರಾತ್ರಿನ ಮಳೆ ಆಗ್ಬೋದು. ಅಕ್ಟೋಬರ್, ಸೆಪ್ಟೆಂಬರ್ ತಿಂಗಳಿಗೂ ಇದು ಮಳೆ ಮುಂದುವರಿಯುತ್ತಾ ಅಥವಾ ಆಗಸ್ಟ್ನಲ್ಲಿ ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತಾ? ಮುಂಗಾರು ಮಳೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ನವೆಂಬರ್ ತನಕ ಮುಂದುವರಿದೈತಿ. ಅದು ಇಲ್ಲಿವರೆಗೆ ಎಷ್ಟು ಪ್ರಮಾಣದ ಮುಂಗಾರು ಮಳೆ ಬಿದ್ದಿದೆ ಸರ್ ರಾಜ್ಯದಲ್ಲಿ? ಸುಮಾರು ಇಲ್ಲಿ ಬೆಂಗಳೂರಿನಲ್ಲಿ ಸುಮಾರು ಒಂದು 10 ಸೆಂಟಿಮೀಟ್ರ್ ಮಳೆ ಬಿದ್ದಿದೆ ಅಷ್ಟ. ಇದು ಸುಮಾರು ಒಂದು 20 ಸೆಂಟಿಮೀಟ್ರ್ ಮಳೆ ಬೀಳಬೇಕಾಗಿತ್ತು. ಆದ್ದರಿಂದ ಶೇಕಡ 50ರಷ್ಟು ಮಳೆಯ ಪ್ರಮಾಣ ಕಡಿಮೆ ಐತಿ. ಪ್ರಥಮದಲ್ಲಿ ಮುಂಗಾರು ಮಳೆ ಕೈ ಕೊಟ್ಟಿದೆ, ನಂತರದಲ್ಲಿ ಮಳೆ ಬಂದಿದೆ. ಹಿಂಗಾರು ಮಳೆ ನಿರೀಕ್ಷೆ ಮಾಡ್ಬೋದಾ ರೈತರು? ಹಿಂಗಾರು ಮಳೆ ಭಾಳ ಅಲ್ಪಾವಧಿ ಇರ್ತೈತಿ. ಅಕ್ಟೋಬರ್ 15ರ ನಂತರ ಹಿಂಗಾರು ಮಳೆ ಮತ್ತು ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಅದು ಮಳೆ ಆಗುವಂಥದ್ದು ಜಾಸ್ತಿ. ಅದು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು, ಚಿಕ್ಕಮಗಳೂರು ಮತ್ತು ಹಾಸನ ಈ ಜಿಲ್ಲೆಗಳಲ್ಲಿ ಜಾಸ್ತಿ ಮಳೆ ಆಗೋದು ಅಕ್ಟೋಬರ್ 16 ನಂತರ. ಅಂದ್ರೆ ಇದೇ ಪ್ರದೇಶದಲ್ಲಿ ಹಿಂಗಾರು ಮಳೆ ಆಗೋದು. ಉಳಿದ ಜಿಲ್ಲೆಗಳಲ್ಲಿ ಒಂದು ಸ್ವಲ್ಪ ಕಡಿಮೆ, ಅಂದರೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಹಿಂಗಾರು ಮಳೆ ಕಡಿಮೆ ಇರ್ತೈತಿ. ಇದು ಅಲ್ಪಾವಧಿ, ಅಕ್ಟೋಬರ್ 16 ನಂತರ ನವಂಬರ್ ತನಕ ಇರ್ಬೋದು ಅಷ್ಟೆ. ಕಡಲ ಅಂಚಿನಲ್ಲಿರುವಂತಹ ಪ್ರದೇಶದಲ್ಲಿರುವಂತಹ ಹೊಸ ಜನರಿಗೆ ಏನಾದರೂ ಅಲರ್ಟ್ಗಳನ್ನು, ಏನಾದರೂ ರೆಡ್ ಅಲರ್ಟ್ ಅಥವಾ ಆರೆಂಜ್ ಅಲರ್ಟ್ ಆ ಥರ ಏನಾದ್ರು ಇರುತ್ತೆ? ಏನು ಅಂಥ ಅಲರ್ಟ್ ಏನಿಲ್ಲ. ಆದರೆ ಗಾಳಿಯ ವೇಗ ಪ್ರತಿ ಗಂಟೆಗೆ 30ರಿಂದ 40 ಕಿಲೋಮೀಟ್ರ್ ಇರುವುದರಿಂದ ಮೀನುಗಾರರು ಇದರ ಬಗ್ಗೆ ಎಚ್ಚರಿಸಬೇಕು. ಮತ್ತು ಈಗ ಅರಬ್ಬಿ ಸಮುದ್ರದಲ್ಲಿ ಅಂಥ ಭಾರಿ ವೆದರ್ ಸಿಸ್ಟಮ್ಸ್ ಯಾವುದೂ ಇರುವುದಿಲ್ಲ.